ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಯಾವ ಥರ ಫೋಲ್ಡ್ ಮಾಡಿ ಕುಂಡಿಸ್ತಾರೆ ಅಂತ. ಸೊ ಬನ್ನಿ, ಇನ್ನೇನಕ್ಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವು ಸ್ಯಾರಿನ ನೆರಿಗೆ ತಗೊಂಡಿಟ್ಕೋಬೇಕು. ಅಂದ್ರೆ ಕಂಪ್ಲೀಟ್ ಆಗಿ ಸ್ಯಾರಿ ಪೂರ್ತಿ ನಾವು ನೆರಿಗೆ ತಗೋತಾ ಇರ್ತೀವಿ ನೋಡಿ. ಈ ತರ ಕಂಪ್ಲೀಟ್ ಆಗಿ ಸ್ಯಾರಿನ ಪೂರ್ತಿ ನೆರಿಗೆ ತಗೋಬೇಕು. ಈ ತರ ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ನೆರಿಗೆ ಇರ್ಬೇಕು. ಸೊ ಅದೆಲ್ಲ ನೆರಿಗೆ ಆದ್ಮೇಲೆ ನಾವು ಅರ್ಧದಷ್ಟು ಮುಕ್ಕಾಲಷ್ಟು ಸೀರೆನ ನಾವಿಲ್ಲೇ ನೆರಿಗೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದಾದ್ಮೇಲೆ ನಾವ್ ಈ ತರ ಫೋಲ್ಡ್ ಮಾಡ್ಕೋಬೇಕು ಸ್ಯಾರಿನ. ಈ ತರ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಸೆರಗಿಗೆ ನೆರಿಗೆ ತೆಗಿಬೇಕಾದ್ರೆ ಈಸಿ ಆಗತ್ತೆ ಅಂತ ತಕೋತೀವಿ. ಸೊ ನಿಮ್ಗೆ ಆತರ ಬೇಡ, ನನ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಕೂಡ ತೆಗಿಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈಗ ನೋಡಿ, ನಾವು ಅದನ್ನ ಫೋಲ್ಡ್ ಮಾಡ್ಕೊಂಡು ಈಗ ಸೆರಗಿಗೆ ನೆರಿಗೆ ತಕ್ಕೋತಾ ಇದೀವಿ ನೋಡಿ. ಈ ತರ ಅದನ್ನು ಕೂಡ ಫೋಲ್ಡ್ ಮಾಡಿ ಇಟ್ಕೋಬೇಕು. ನೋಡಿ, ಪಿನ್ ಅಥವಾ ನೀವು ಕ್ಲಿಪ್ ನ ಯೂಸ್ ಮಾಡ್ಕೋಬಹುದು ನೋಡಿ. ನಾನು ಪಿನ್ ಹಾಕ್ತಾ ಇದೀವಿ. ಅದು ಕೂಡ ಕಂಪ್ಲೀಟ್ ಆಗಿ ನೆರಿಗೆ ತೆಗಿಬೇಕು, ಸೆರಗೋದು ಸಹ. ಸೊ ಸ್ವಲ್ಪ ಸ್ಯಾರಿನ ಬಿಡಿ, ಪರವಾಗಿಲ್ಲ, ಏನಾಗಲ್ಲ, ಬಟ್ ಆಲ್ಮೋಸ್ಟ್ ಅಂತೂ ತೆಗಿಬೇಕು. ಸೊ ನೋಡಿ, ಈಗ ನಾನು ಸ್ವಲ್ಪ ಅಷ್ಟು ಬಿಟ್ಟಿದ್ದೀನಿ, ಇನ್ ಮಿಕ್ಕಿದಷ್ಟು ನೆರಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇದು ನಾವು ಸೀರೆ ಮುಂದೆ ಹಾಕೋದಕ್ಕೆ ಬೇಕಾಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಫಸ್ಟ್ ಒಂದಿದ್ರಲ್ಲಿ ಅಕ್ಕಿ ಹಾಕಿ ಮತ್ತೆ ಬಿಂದಿಗೆ ಚೊಂಬು ಇಟ್ಟಿದ್ದೀನಿ. ಸೊ ಈಗ ಇದನ್ನ ಯಾವ ತರ ಉಡ್ಸೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡಿ, ಸ್ಯಾರಿನ ಆಫ್ ಆಗಿ ಮಾಡಿಟ್ಕೊಂಡಿರ್ತೀವಲ್ಲ, ಸೊ ಅದೇ ತರ ಇಲ್ಲೂ ಕೂಡ ಆಫ್ ಮಾಡ್ಕೊಳ್ಳೋಣ. ಈ ತರ ಆಫ್ ಮಾಡಿ ಈ ತರ ಬಿಂದಿಗೆ ಮಧ್ಯದಿಂದ ನಾವು ಈ ತರ ತಗೋಬೇಕು. ಈ ತರ ಮಧ್ಯದಿಂದ ತಗೊಂಡಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಒಂದ್ ನೆರಿಗೆ ಬಾರ್ಡರ್, ಸೀರೆ ಬಾರ್ಡರ್ ಬಂದ್ಬಿಟ್ಟು ಕೆಳಗಡೆ ಇರ್ಬೇಕು, ಇನ್ನೊಂದು ಸೀರೆ ಬಾರ್ಡರ್ ಬಂದ್ಬಿಟ್ಟು ಮೇಲ್ಗಡೆ ಇರ್ಬೇಕು. ಒಂದು ಬಾರ್ಡರ್ಗೆ ಮತ್ತೆ ಇನ್ನೊಂದು ಬಾರ್ಡರ್ಗೆ ಒಂದು ಅರ್ಧ ಇಂಚ್ ಅಷ್ಟು ನಾವು ಗ್ಯಾಪ್ ಇದ್ರೆ ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ತರ ಮಾಡ್ಕೊಳ್ಳಿ. ಮೇಲೆ ಕೆಳಗಡೆ ಕೂಡ ಮಾಡ್ಕೋಬೇಡಿ, ಅಥವಾ ತುಂಬಾ ಮೇಲೆ ತುಂಬಾ ಕೆಳಗೆ ಕೂಡ ಮಾಡ್ಕೋಬೇಡಿ. ಸೊ ಅದೆಲ್ಲ ಆದ್ಮೇಲೆ ನಾವು ಈಗ ನೆರಿಗೆ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನ ಸೇರಿಸಿ ಪಿನ್ ಹಾಕೋತಾ ಇದೀನಿ ನೋಡಿ. ಎರಡು ಕಂಪ್ಲೀಟ್ ಆಗಿ ಸೇರಿಸಿ ಪಿನ್ ಹಾಕಿದೀನಿ ನಾನು. ಈಗ ಅದಾದ್ಮೇಲೆ ಈಗ ಕೆಳಗಡೆ ಇರೋ ಫಸ್ಟ್ ನೆರಿಗೆನ ನಾವು ರೆಡಿ ಮಾಡ್ಕೊಂಡ್ಬಿಡೋಣ. ಅಂದ್ರೆ ಕಂಪ್ಲೀಟ್ ಆಗಿ ಹರಡೋಣ ಎಲ್ಲ ಕಡೆ ಬರೋ ತರ. ಸೊ ನೋಡಿ, ಈ ತರ ನೀವು ಬೇಕಾದ್ರೆ ಎಲ್ಲ ಐರನ್ ಮಾಡಿ ಇಟ್ಕೋಬಹುದು, ಅಥವಾ ಸ್ಟ್ರೈಟ್ನಿಂಗ್ ಯೂಸ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಆತರ ಕೂಡ ಮಾಡಬಹುದು. ಸೊ ಅವಾಗ ಸ್ಟಿಫ್ ಆಗಿ ಹಂಗೆ ಕೂತಿರುತ್ತೆ ನೋಡಿ. ಈ ತರ ಎಲ್ಲಾ ಕಡೆ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ನೆರಿಗೆನು ಬಿಟ್ರೆ ಚೆನ್ನಾಗಿರಲ್ಲ, ಎಲ್ಲಾ ನೆರಿಗೆ ಕೂಡ ಇದ್ರೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆತರ ಮಾಡ್ಕೋತಾ ಇದ್ದೀನಿ ನೋಡಿ. ಎಲ್ಲಾ ಕಡೆನು ನಾನು ಆ ಕಡೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಮತ್ತೆ ಈ ಕಡೆ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ಅದೆಲ್ಲ ಆದ್ಮೇಲೆ ಈಗ ನಾವು ಮೇಲ್ಗಡೆ ಇಟ್ಕೊಂಡಿರ್ತೀವಲ್ವಾ ಇನ್ನೊಂದು ನೆರಿಗೆ ಕೂಡ, ಅದನ್ನು ಕೂಡ ಈ ತರ ಫೋಲ್ಡ್ ಮಾಡ್ಕೊಳ್ಳೋಣ. ಈ ತರ ಸ್ಪ್ರೆಡ್ ಮಾಡ್ಕೊಂಡು ಹೋಗೋಣ ನೋಡಿ. ಈ ತರ ಆಲ್ಮೋಸ್ಟ್ ಎಲ್ಲ ನಿಮಗೆ ಅದು ನೀಟಾಗಿ ಒಂದ್ ಕಡೆ ಕುತ್ಕೋತಿಲ್ಲ ಅಂದಾಗ ನೀವು ಪಿನ್ ಕೂಡ ಯೂಸ್ ಮಾಡಬಹುದು, ಸೇಫ್ಟಿ ಪಿನ್. ಆಮೇಲೆ ತೆಗಿಬೇಕಾದ್ರೆ ನೀಟಾಗಿ ನೋಡ್ಕೊಂಡು ತೆಗೆದ್ರೆ ಆಗೋಗುತ್ತೆ ನೋಡಿ. ಈ ತರ ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಮಾಡ್ತಾ ಮಾಡ್ತಾ ಹಿಂದ್ಗಡೆ ಮತ್ತೆ ಹೋಗಿ ಸ್ಟ್ರೈಟ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಒಂದು ಅಂದಾಜ್ ಸಿಗುತ್ತೆ ಯಾವ ತರ ಬರ್ತಾ ಇದೆ ಅಂತ ನೋಡಿ. ಈ ತರ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಅದೆಲ್ಲ ಸ್ಪ್ರೆಡ್ ಆದ್ಮೇಲೆ ನಾವು ಈಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸೀರೆ ನೆರಿಗೆನ ಹಾಕೊಳ್ಳೋಣ, ಸೆರಗು. ಸೊ ಬೇಕಿಲ್ದಿದ್ದೆಲ್ಲ ಹಿಂದೆನೆ ಬಿಟ್ಬಿಡೋಣ, ಏನಾಗೋದಿಲ್ಲ, ಆ ತರ ಕವರ್ ಮಾಡ್ಕೋಬಹುದು. ಸೊ ಈಗ ಸೆರಗ್ ಹಾಕೋಣ.
ನೋಡಿ ಈಗ ಈ ತರ ತಗೊಂಡು ವಿ ಶೇಪ್ ಅಲ್ಲಿ ಬರೋ ತರ ಹಾಕ್ಬೇಕು. ನೋಡಿ ವಿ ಶೇಪ್ ಬರೋ ತರ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ನಾನು ವಿ ಶೇಪ್ ಬರೋ ತರ ಮಾಡ್ತಾ ಇದ್ದೀನಿ. ಸೊ ವಿ ಶೇಪ್ ಅದು ಬಂದ ಮೇಲೆ ನಾನೀಗ ಒಂದ್ ಸ್ವಲ್ಪ ದಾರ ತಗೊಂಡು ಟೈಟ್ ಆಗಿ ಕಟ್ಕೋತಾ ಇದ್ದೀನಿ. ಯಾಕೆ ಅಂದ್ರೆ ಆ ನೆರಿಗೆಗಳು ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಮತ್ತೆ ಇದಾಗಬಾರ್ದು, ಮತ್ತೆ ಜಾರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಟೈಟ್ ಆಗಿ ಕಟ್ಕೊಳ್ಳೋದು. ಸೊ ಅದಾದ್ಮೇಲೆ ಈಗ ದಾಬ್ನ ಹಾಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ನಾವು ಕೈಗಳನ್ನ ಜೋಡಿಸ್ಕೊಳ್ಳೋಣ. ನಾನೇನ್ ಮಾಡ್ತಾ ಇದ್ದೀನಿ, ಕೈನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬಿಂದಿಗೆ ಇದಕ್ಕೇನೆ ಸೇರಿಸ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನಾವು ಮುಖವಾಡನ ಇಡೋಣ. ಸೊ ನಾನೀಗ ಮುಖವಾಡ ಜಸ್ಟ್ ಕಾಯಿನ ಯೂಸ್ ಮಾಡ್ಕೊಂಡು ಇಟ್ಟಿದ್ದೀನಿ, ಯಾವ್ದೇ ಬೇರೆ ಏನು ಎಲೆ ಯೂಸ್ ಮಾಡ್ಕೊಂತ ಇಲ್ಲ. ಸೊ ಅದಾದ್ಮೇಲೆ ಈ ತರ ಇದನ್ನ ಹಾಕೊಂಡು ನೀಟಾಗಿ ಇದ್ ಮಾಡ್ಬೇಕು. ಮತ್ತೆ ಆದ್ಮೇಲೆ ಒಂದು ಚಿಕ್ಕ ಸರಾನ ಹಾಕ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ವರಮಹಾಲಕ್ಷ್ಮಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ, ಅಂಡ್ ಥ್ಯಾಂಕ್ ಯು.